ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಲಕ್ಷ್ಮೀರಂಗಯ್ಯ ಕೆ ಅಂತ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಹಿಸ್ಟ್ರಿ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಟಿಪ್ಟೂರ್ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಕರ್ನಾಟಕದ ಸ್ವಾತಂತ್ರ್ಯ ಚಳವಳಿಯ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 1920ರಿಂದ 1940ರವರೆಗಿನ ಪ್ರಮುಖ ಘಟನೆಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೇವೆ. ಈ ಅಧ್ಯಯನದ ಬಗ್ಗೆ ನಾವು ಪ್ರಶ್ನೆಯನ್ನು ನಿಮಗೆ ಕೇಳೋದಾದರೆ, 1924ರಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದರು ಮತ್ತು ಎಲ್ಲಿ ನಡೀತು ಅಂದಾಗ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ 1924ರಲ್ಲಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ನಡೆಯಿತು. ಇದು ಕರ್ನಾಟಕ ಸ್ವಾತಂತ್ರ್ಯ ಚಳವಳಿ ಇತಿಹಾಸದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಘಟನೆ, ಕನ್ನಡಿಗರಿಗೆ ಪ್ರೇರಣೆ ನೀಡಿದಂತಹ ಘಟನೆ. ಗಾಂಧೀಜಿಯವರು ದಂಡಿ ಸತ್ಯಾಗ್ರಹವನ್ನು ಯಾವಾಗ ಆರಂಭಿಸಿದರು? ಗಾಂಧೀಜಿಯವರು ದಂಡಿ ಸತ್ಯಾಗ್ರಹವನ್ನು 1930ರಲ್ಲಿ ಆರಂಭಿಸಿದರು. ಕಾನೂನು ಭಂಗ ಚಳವಳಿಯ ಅಂಗವಾಗಿ ಒಂದು ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸಿದರು. ಗಾಂಧೀಜಿಯವರ ಜೊತೆಯಲ್ಲಿ ಭಾಗವಹಿಸಿದ ಕನ್ನಡಿಗ ಯಾರು? ಮೈಲಾರ ಮಹದೇವಪ್ಪನವರು. ಹೀಗೆ ಅದನ್ನು ನಾವು ಪುನರ್ಮನನ ಮಾಡ್ತಾ ಹೋಗಬೇಕಾಗತ್ತೆ. ಹಾಗೆಯೇ ಒಂದು ಗಾಂಧೀಜಿಯವರಿಗೆ ಇನ್ನೊಂದು ಮೈಸೂರು ಕಾಂಗ್ರೆಸ್ ಯಾವಾಗ ಸ್ಥಾಪನೆ ಆಯಿತು ಮತ್ತು ಅದರ ಮೊದಲ ಅಧ್ಯಕ್ಷರು ಯಾರು? ಮೈಸೂರು ಕಾಂಗ್ರೆಸ್ 1938ರಲ್ಲಿ ಸ್ಥಾಪನೆ ಆಯಿತು. ಇದರ ಮೊದಲ ಅಧ್ಯಕ್ಷರು ಟಿ ಸಿದ್ದಲಿಂಗಯ್ಯ. ಇದು ಈ ಪುನರ್ಮನನ ಮಾಡಿದ ನಂತರ ಇನ್ನು ಮುಂದಿನ ಈ ಒಂದು ದಿನದ ಅಧ್ಯಾಯ ನಾವು ಯಾವುದಪ್ಪ ಅಂದರೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡೋಣ. ಈಗಾಗಲೇ ನಾನು ಮೊದಲೇ ಹೇಳಿದ ಹಾಗೆ 1920ರಿಂದ 40ರವರೆಗಿನ ಸ್ವಾತಂತ್ರ್ಯ ಚಳವಳಿಯನ್ನು ಅಧ್ಯಯನ ಮಾಡಿದ್ದೇವೆ. ಅದರ ಪ್ರಮುಖ ಘಟನೆಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಕರ್ನಾಟಕದ ಜನತೆ ಹೇಗೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಅಂತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಈ ದಿನ ನಾವು ಕರ್ನಾಟಕದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯ ಒಂದು ಪ್ರಮುಖ ಘಟನೆಯ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಅಂದರೆ ಈ ಸ್ವಾತಂತ್ರ್ಯ ಚಳವಳಿ ಇತಿಹಾಸವೇ ಭಾರತದಲ್ಲಿ ಬಹಳ ಮಹತ್ತರವಾದಂತಹ ರೋಮಾಂಚಕಾರಿಯಾದಂತಹ ಅಧ್ಯಯನ. ಹಂತ ಹಂತವಾಗಿ ಈ ಒಂದು ಸ್ವಾತಂತ್ರ್ಯ ಚಳವಳಿ ಕೆಲವೇ ಜನರ ಚಳವಳಿಯಾಗಿದ್ದಂಥ ಒಂದು ಸ್ವಾತಂತ್ರ್ಯ ಚಳವಳಿ ಜನಸಾಮಾನ್ಯರ ಚಳವಳಿಯಾಗಿ ಒಂದು ಗಾಂಧಿ ಯುಗದಲ್ಲಿ ಹೇಗೆ ಮಾರ್ಪಡ್ತು, ಎಲ್ಲ ವರ್ಗದ ಜನ ಹೇಗೆ ಒಂದು ಸ್ವಾತಂತ್ರ್ಯ ಚಳವಳಿಯಲ್ಲಿ ಪಾಲ್ಗೊಂಡ್ರು ಅನ್ನೋದು ಒಂದು ಉಜ್ವಲವಾದ ಅಧ್ಯಾಯ. ಆರಂಭಿಕ ಹಂತದಲ್ಲಿ ಕಾಂಗ್ರೆಸ್ನ ಹೋರಾಟ ಕೇವಲ ವಿದ್ಯಾವಂತ ವರ್ಗದವರ ಹೋರಾಟ ಆಯಿತು. ನಂತರ ಅದು ಜನಸಾಮಾನ್ಯರ ಹೋರಾಟವಾಗಿ, ಜನಾಂದೋಲನವಾಗಿ, ಗಾಂಧೀಜಿಯವರ ನಾಯಕತ್ವದಲ್ಲಿ ಒಂದು ಪ್ರಬಲ ಹೋರಾಟವಾಗಿ ಬೆಳವಣಿಗೆಯಾಯಿತು. ಅಂತಹ ಒಂದು ಹೋರಾಟದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಕೂಡ ಬಹಳ ಮುಖ್ಯವಾದದ್ದು. ಬ್ರಿಟಿಷರ ವಿರುದ್ಧ ನಡೆದಂಥ ಹೋರಾಟದಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂಥ ಘಟನೆ. ಅಂದರೆ ಎರಡನೇ ಮಹಾಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಬ್ರಿಟಿಷರು ಭಾರತೀಯರ ಸಹಕಾರವನ್ನು ಪಡ್ಕೊಳ್ಳುತ್ತೀರ ಅನಿವಾರ್ಯ ಆಗಿತ್ತು. ಕಾರಣ ಏನಪ್ಪ ಅಂದರೆ, ಏಷ್ಯಾದಲ್ಲಿ ಜಪಾನ್ ಅತ್ಯಂತ ಪ್ರಬಲವಾಗಿ ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾ ಭಾರತದ ಬಾಗಿಲಿಗೆ ಯುದ್ಧ ಬಂದು ನಿಂತಿತ್ತು. ಇಂತಹ ಸಂದರ್ಭದಲ್ಲಿ ಭಾರತೀಯರ ಸಹಕಾರ ಅನಿವಾರ್ಯವಾಗಿದ್ದರಿಂದ ಬ್ರಿಟಿಷ್ ಸರ್ಕಾರ 1942ರಲ್ಲಿ ಸ್ಟ್ರಾಫರ್ಡ್ ಕ್ರಿಪ್ಸ್ ರವರ, ಸಾಮಾನ್ಯ ಸಭೆಯ ನಾಯಕರಾಗಿದ್ದಂತಹ ಸ್ಟ್ರಾಫರ್ಡ್ ಕ್ರಿಪ್ಸ್ ರವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಕಳಿಸಿಕೊಡ್ತು. ಆ ಕ್ರಿಪ್ಸ್ ಆಯೋಗ ಇಟ್ಟಂಥ ಸಲಹೆಗಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗಾಗಲಿ ಮುಸ್ಲಿಂ ಲೀಗ್ಗಾಗಲಿ ಅದು ಒಪ್ಪಿಗೆ ಆಗದೆ ಹೋದ ಕಾರಣ ಈ ಕ್ರಿಪ್ಸ್ ಪ್ರಸ್ತಾವನೆ ಮುರಿದು ಬಿಡ್ತು. ಅಂತಹ ಸಂದರ್ಭದಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಚಳವಳಿಯ ನಿರ್ಣಯವನ್ನು ಕೈಗೊಂಡು ರಾಷ್ಟ್ರವ್ಯಾಪಿ ಒಂದು ಪ್ರಬಲವಾದಂಥ ಹೋರಾಟವನ್ನು ಮಾಡಲಿಕ್ಕೆ ಅಣಿಯಾಗುತ್ತೆ. ಅಂದರೆ ಈ ಒಂದು ಯುದ್ಧ ಸಂದರ್ಭದಲ್ಲಿ ಒಂದು ಪ್ರಬಲವಾದ ಹೋರಾಟವನ್ನು ಮಾಡಿದರೆ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು ಕೊಡ್ತಾರೆ.
ಭಾರತ ಸ್ವರಾಜ್ಯ ಸ್ಥಾಪನೆ ಆಗುತ್ತೆ ಅಂತಕ್ಕಂಥದ್ದು ಗಾಂಧೀಜಿಯವರ ಎಣಿಕೆ. ಅಂದರೆ ಕಬ್ಬಿಣ ಕಾದಾಗಲೇ ಬಡಿಬೇಕು, ಯಾವ ಆಕಾರಕ್ಕಾದರೂ ಬಗ್ಗಿಸ್ಬೋದು ಅಂತಕ್ಕಂಥದ್ದು ಗಾಂಧೀಜಿಯವರ ಅಭಿಪ್ರಾಯ. ಹಾಗಾಗಿ 1942 ಆಗಸ್ಟ್ 8ರಂದು ಬಾಂಬೆಯ ಗೋವಳಿ ಮೈದಾನದಲ್ಲಿ ಸಭೆ ಸೇರಿದಂಥ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಗಾಂಧೀಜಿಯವರ ನೇತೃತ್ವದಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಟರಾವನ್ನು ಅಂಗೀಕರಿಸುತ್ತೆ. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಥವಾ ಚಲೆ ಜಾವ್ ಚಳುವಳಿ ಅಂತ ಕೂಡ ಕರೀತಾರೆ. ಈ ಒಂದು ಚಳುವಳಿಗೆ ಗಾಂಧೀಜಿಯವರು ಕರೆಯನ್ನು ಕೊಡ್ತಾರೆ. ಅಂದರೆ ಇದು ನನ್ನ ಜೀವನದ ಅಂತಿಮ ಹೋರಾಟ ಅಂತ ಹೇಳಿ ಗಾಂಧೀಜಿಯವರು ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ಕರೆಯನ್ನು ದೇಶವಾಸಿಗಳಿಗೆ ಕೊಡ್ತಾರೆ. 1942 ಆಗಸ್ಟ್ 8ರಂದು ಭಾರತದ ಸ್ವಾತಂತ್ರ್ಯ ಚಳುವಳಿಯ ಇತಿಹಾಸದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ದಿನ. ಏಕೆಂದರೆ ರಾಷ್ಟ್ರೀಯ ಕಾಂಗ್ರೆಸ್ ಅಂತಿಮ ಹೋರಾಟಕ್ಕೆ ದೇಶಕ್ಕೆ ಕರೆಯನ್ನು ಕೊಟ್ಟಿರುತ್ತೆ. ಕ್ವಿಟ್ ಇಂಡಿಯಾ ಮೂಮೆಂಟ್ ರೆಸೊಲ್ಯೂಷನ್ನು ಅಲ್ಲಿ ಪಾಸ್ ಆಗಿರುತ್ತೆ. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಒಂದು ಘೋಷಣೆಯನ್ನು ಮಹಾತ್ಮ ಗಾಂಧೀಜಿಯವರು ಮಾಡುವುದರ ಜೊತೆಗೆ ಡೂ ಆರ್ ಡೈ ಅಂತಕ್ಕಂತಹ ಮಾಡು ಇಲ್ಲವೇ ಮಡಿ ಅನ್ನುವಂಥ ಒಂದು ಕರೆಯನ್ನು ಕೊಟ್ಟಾಗ ಬ್ರಿಟಿಷ್ ಸರ್ಕಾರ ಎಚ್ಚೆತ್ತು ಗಾಂಧೀಜಿಯವರನ್ನೊಳಗೊಂಡಂತೆ ರಾಷ್ಟ್ರದ ಎಲ್ಲ ನಾಯಕರನ್ನು ಬಂಧಿಸಿ, ಮಹಾತ್ಮ ಗಾಂಧೀಜಿಯವರು, ಸರ್ದಾರ್ ವಲ್ಲಭಾಯ್ ಪಟೇಲ್, ನೆಹರೂರವರು, ರಾಜೇಂದ್ರ ಪ್ರಸಾದ್, ಕೃಪಲಾನಿ, ಹೀಗೆ ಎಲ್ಲ ರಾಷ್ಟ್ರ ನಾಯಕರನ್ನು ಆಗಸ್ಟ್ 9ರ ಮಧ್ಯರಾತ್ರಿ ಬಂಧಿಸಿ ಸೆರೆಮನೆಗೆ ದೂಡಿತು. ಕಾಂಗ್ರೆಸ್ ಸಂಸ್ಥೆಯನ್ನು ಕಾನೂನು ಬಾಹಿರ ಸಂಸ್ಥೆ ಅಂತೇಳಿ ಘೋಷಣೆಯನ್ನು ಮಾಡಿ ಕಾಂಗ್ರೆಸ್ ಕಚೇರಿಗಳಿಗೆ ಬೀಗಮುದ್ರೆಯನ್ನು ಹಾಕಿತು. ಇಂತಹ ಸಂದರ್ಭದಲ್ಲಿ ರಾಷ್ಟ್ರವ್ಯಾಪಿ ಈ ಒಂದು ನಾಯಕರಿಲ್ಲದೆ ಚಳುವಳಿ ಆರಂಭವಾಯಿತು. ಯಾವಾಗ ರಾಷ್ಟ್ರ ನಾಯಕರು ಬಂಧನಕ್ಕೆ ಒಳಗಾಗಿದ್ದಾರೆ ಅಂತಕ್ಕಂಥ ಸುದ್ದಿ ಕೇಳಿದಾಗ ನಾಯಕರಿಲ್ಲದೆ ದೇಶವಾಸಿಗಳು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಈ ಅಂತಿಮ ಹೋರಾಟದಲ್ಲಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಹೋರಾಟದಲ್ಲಿ ಇಡೀ ರಾಷ್ಟ್ರವೇ ಧುಮುಕಿತ್ತು. ಚಳುವಳಿಯಲ್ಲಿ ಯಾವ ಯಾವ ಊರುಗಳು ಭಾಗವಹಿಸಿದ್ದು ಅಂತಕ್ಕಂಥದ್ದನ್ನು ಪಟ್ಟಿ ಮಾಡ್ತಾ ಹೋಗೋದಕ್ಕಿಂತ ಈ ಕ್ವಿಟ್ ಇಂಡಿಯಾ ಮೂಮೆಂಟ್ನಲ್ಲಿ ಭಾಗವಹಿಸದ ಭಾರತದ ಊರೇ ಇರಲಿಲ್ಲ ಅಂತಕ್ಕಂತಹ ಅಭಿಪ್ರಾಯವನ್ನಕ್ಕೆ ಬರ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಅಂದರೆ ಇಡೀ ದೇಶ ಈ ಚಳುವಳಿಗೆ ಪಾಲ್ಗೊಂಡು ವಿಧ್ವಂಸಕ ಕೃತ್ಯಗಳನ್ನು ಮಾಡುವ ಮೂಲಕ ಚಳುವಳಿ ಆರಂಭವಾಯಿತು. ಹಾಗೆಯೇ ಕರ್ನಾಟಕದಲ್ಲಿಯೂ ಕೂಡ ಧಾರವಾಡ, ಹುಬ್ಬಳ್ಳಿ, ಬೆಳಗಾಂ, ಮೈಸೂರು, ಬೆಂಗಳೂರು, ತುಮಕೂರು, ತಿಪಟೂರು, ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ಮಂಗಳೂರು, ಬಿಜಾಪುರ, ಗೋಕಾಕ್, ಕೋಲಾರ, KGF, ಮಂಡ್ಯ, ಶಿವಮೊಗ್ಗ, ಭದ್ರಾವತಿ, ಈಸೂರು, ಹೀಗೆ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಈ ಒಂದು ಸ್ವಾತಂತ್ರ್ಯ ಕಹಳೆ ಮಾರ್ಧ್ವನಿಸಿತು. ಸಾಕಷ್ಟು ಜನ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಪ್ರತಿಯೊಂದು ಊರು, ಅನೇಕ ಸ್ಥಳಗಳಲ್ಲಿ, ಪ್ರಮುಖ ನಗರಗಳಲ್ಲಿ ಒಂದು ಬ್ರಿಟಿಷರ ವಿರುದ್ಧ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಚಳುವಳಿ ಮಾರ್ಧ್ವನಿಸಿತು. ಈ ಒಂದು ಕ್ವಿಟ್ ಇಂಡಿಯಾ ಮೂಮೆಂಟಿನ ಸಂದರ್ಭದಲ್ಲಿ ರಾಷ್ಟ್ರ ನಾಯಕರಿಲ್ಲದ ಹೋದಾಗಲೂ ಕೂಡ ಜನಸಾಮಾನ್ಯರು ಹಮ್ಮಿಕೊಂಡ ಚಳುವಳಿಯ ಮಾರ್ಗಗಳು, ಕಾರ್ಯಕ್ರಮಗಳು ಯಾವ್ಯಾವು, ಇಂತಹ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡು ಸ್ವಾತಂತ್ರ್ಯ ಚಳುವಳಿಯನ್ನು ಸಾಮಾನ್ಯ ಜನತೆ ಮುಂದುವರಿಸಿದರು. ಅಂದರೆ ಟಿಕೆಟ್ ರಹಿತ ರೈಲು ಪ್ರಯಾಣ, ಶಾಲಾ ಕಾಲೇಜುಗಳ ಬಹಿಷ್ಕಾರ, ಸರ್ಕಾರಿ ಕಚೇರಿ ಮತ್ತು ನ್ಯಾಯಾಲಯಗಳ ಬಹಿಷ್ಕಾರ, ಕರ ನಿರಾಕರಣೆ, ಪ್ರತಿಭಟನೆಗಳು, ಮೆರವಣಿಗೆಗಳು ಮತ್ತು ಕಾನೂನು ಭಂಗದಂತಹ ಘಟನೆಗಳನ್ನು ಮಾಡ್ತಕ್ಕಂಥದ್ದು, ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು, ರೈಲ್ವೆ ತಡೆ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವ ಮೂಲಕ ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡ್ತಕ್ಕಂಥದ್ದು, ಸ್ವದೇಶಿ ವಸ್ತುಗಳನ್ನು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು, ವಿದೇಶಿ ವಸ್ತುಗಳ ದಹನ, ರೈಲ್ವೆ ಹಳಿಗಳನ್ನು ಜಖಂ ಮಾಡ್ತಕ್ಕಂಥದ್ದು, ಪೊಲೀಸ್ ಠಾಣೆಗಳಿಗೆ ಬೆಂಕಿ ಇಡ್ತಕ್ಕಂಥದ್ದು, ಪೋಸ್ಟ್ ಆಫೀಸ್ಗಳು, ಸರ್ಕಾರಿ ಕಚೇರಿಗಳನ್ನು ದಹನ ಮಾಡ್ತಕ್ಕಂಥದ್ದು, ಹೀಗೆ ವಿಧ್ವಂಸಕ ಕೃತ್ಯಗಳನ್ನು ಮಾಡುವ ಮೂಲಕ ಟೆಲಿಫೋನ್ ತಂತಿಗಳನ್ನು ಕಟ್ ಮಾಡ್ತಕ್ಕಂಥದ್ದು, ಹೀಗೆ ರಾಷ್ಟ್ರವ್ಯಾಪಿ ಏನು ಘಟನೆಗಳು ಜರುಗಿದವೋ ಅದೇ ರೀತಿ ರಾಷ್ಟ್ರವ್ಯಾಪಿ ಚಳುವಳಿ ಗಾಂಧೀಜಿಯವರ ಮಾಡು ಇಲ್ಲವೇ ಮಡಿ ಅಂತಕ್ಕಂತಹ ಕರೆಗೆ ಹೋಗೊಟ್ಟು ಜನರು ಚಳುವಳಿಯಲ್ಲಿ
ಭಾಗವಹಿಸಿದರು. ಪ್ರಮುಖವಾಗಿ ಒಂದು ವಿಧ್ವಂಸಕ ಕೃತ್ಯಗಳು ಅಂತ ಕರಿಬೋದು ಇವನ್ನೆಲ್ಲ. ವಿಧ್ವಂಸಕ ಕೃತ್ಯಗಳನ್ನು ಮಾಡುವ ಮೂಲಕ ಟೆಲಿಫೋನ್ ತಂತಿ ಕಟ್ ಮಾಡ್ತಕ್ಕಂಥದ್ದು, ರೈಲ್ವೆ ಹಳಿಗಳನ್ನು ಕಿತ್ತಾಕ್ತಕ್ಕಂಥದ್ದು, ಸೇತುವೆಗಳನ್ನು ನಾಶಪಡಿಸ್ತಕ್ಕಂಥದ್ದು, ಪೋಸ್ಟ್ ಆಫೀಸ್ ಮತ್ತು ಸರ್ಕಾರಿ ಕಚೇರಿಗಳಿಗೆ ಬೆಂಕಿ ಇಡ್ತಕ್ಕಂಥದ್ದು, ಶಸ್ತ್ರಾಸ್ತ್ರಗಳನ್ನು ವಶಪಡಿಸ್ಕೊಳ್ತಕ್ಕಂಥದ್ದು, ಕರ ನಿರಾಕರಣೆ, ವಿದೇಶಿ ವಸ್ತುಗಳ ಬಹಿಷ್ಕಾರ, ವಿದೇಶಿ ವಸ್ತುಗಳ ಅಂಗಡಿಗಳ ಮುಂದೆ ಮತ್ತು ಮದ್ಯಪಾನದ ಅಂಗಡಿಗಳ ಮುಂದೆ ಪಿಕೆಟಿಂಗ್, ಹೀಗೆ ವೈವಿಧ್ಯಮಯವಾಗಿ ಕಾರ್ಯಕ್ರಮ ಆರಂಭವಾಯಿತು. ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ತೊರೆದು ಚಳುವಳಿಯಲ್ಲಿ ಭಾಗವಹಿಸಿದರು. ಹಾಗೆ ಕಾರ್ಮಿಕರು ಮುಷ್ಕರವನ್ನು ಹೂಡಿದರು. ಅನೇಕ ಸರ್ಕಾರಿ ಅಧಿಕಾರಿಗಳು ನೌಕರಿಯನ್ನು ತೊರೆದು ಚಳುವಳಿಯಲ್ಲಿ ಪಾಲ್ಗೊಂಡರು. ವಕೀಲರು ಪಾಲ್ಗೊಂಡರು. ಜನಸಾಮಾನ್ಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಚಳುವಳಿಯಲ್ಲಿ ಭಾಗವಹಿಸಿದರು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ವಿದ್ಯಾರ್ಥಿನಿ ಹೇಮಲತಾ ಒಂದು ಕೋರ್ಟ್ ಆವರಣದಲ್ಲಿ ಪ್ರವೇಶಿಸಿ ನ್ಯಾಯಾಧೀಶರ ಮುಂದೆ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು, ಹೀಗೆ ಅನೇಕ ಕಾರ್ಯಕ್ರಮಗಳು ಈ ಚಳುವಳಿಯ ಸಂದರ್ಭದಲ್ಲಿ ನಡೀತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಹಾಗೆ ಈ ಒಂದು ಚಳುವಳಿಯಲ್ಲಿ ಭಾಗವಹಿಸಿದಂತಹ ಪ್ರಮುಖ ನಾಯಕರನ್ನು ನಾವು ಪಟ್ಟಿ ಮಾಡ್ತಾ ಹೋದಾಗ ರಾಜ್ಯದಾದ್ಯಂತ ಅನೇಕ ನಾಯಕರು ಚಳುವಳಿಯಲ್ಲಿ ಭಾಗವಹಿಸಿದರು. ಆರ್ ದಿವಾಕರ್, ತಿಮ್ಮೇಗೌಡ, ಡಾಕ್ಟರ್ ಎಚ್ ನರಸಿಂಹಯ್ಯ, ಚೆನ್ನಪ್ಪ ಅಂಬಲಿ, ವೆಂಕಟರಾಮಯ್ಯ, ಡಿ.ಪಿ. ಕುಮಾರರ್, ಕೆ.ಜಿ. ಜೋಶಿ, ಬಳ್ಳಾರಿ ಸಿದ್ದಮ್ಮ, ಯಶೋಧರಮ್ಮ ದಾಸಪ್ಪ, ಗೌರಮ್ಮ, ಕಮಲಾದೇವಿ, ಚೆನ್ನಯ್ಯ, ಮೈಲಾರ ಮಹದೇವಪ್ಪ, ಹೀಗೆ ಅನೇಕ ಹೋರಾಟಗಾರರು ಈ ಒಂದು ಚಳುವಳಿಯಲ್ಲಿ ಭಾಗವಹಿಸಿದರು. ಈ ಮೈಲಾರ ಮಹದೇವಪ್ಪನವರು ಹೊಸರತ್ತಿಯಲ್ಲಿ ಒಂದು ಸರ್ಕಾರಿ ಖಜಾನೆಯನ್ನು ಲೂಟಿ ಮಾಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ 1943ರಲ್ಲಿ ಪೊಲೀಸರ ಒಂದು ಗುಂಡೇಟಿಗೆ ಬಲಿಯಾಗ್ತಾರೆ. ಆನಂತರ ಈ ಒಂದು ಚಳುವಳಿಯ ಮುಖ್ಯವಾದಂಥ ಕಾರ್ಯಕ್ರಮಗಳನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಏನು? ಬರ್ನಿಂಗ್ ದ ಆಫೀಸ್, ಖಜಾನೆಗಳನ್ನು ಲೂಟಿ ಮಾಡ್ತಕ್ಕಂಥದ್ದು, ಟಿಕೆಟ್ ರಹಿತವಾದಂತಹ ಒಂದು ಪ್ರಯಾಣ, ಹೀಗೆ ಮತ್ತು ಅರಣ್ಯ ಸತ್ಯಾಗ್ರಹ, ಮರಗಳನ್ನು ಕಡಿತಕ್ಕಂಥದ್ದು, ಈಚಲು ಮರಗಳನ್ನು ಕಡಿತಕ್ಕಂಥದ್ದು, ವೈವಿಧ್ಯಮಯವಾದಂತಹ ಒಂದು ವಿಧ್ವಂಸಕ ಕೃತ್ಯಗಳನ್ನು ಮಾಡುವ ಮೂಲಕ ಸರ್ಕಾರವನ್ನು ಪ್ರತಿರೋಧ ಮಾಡುವ ಮೂಲಕ ಚಳುವಳಿ ರಾಜ್ಯದಾದ್ಯಂತ ನಡೀತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಸುಮಾರು 1000ಕ್ಕೂ ಹೆಚ್ಚು ಪೋಸ್ಟ್ ಆಫೀಸ್ಗಳು ಮತ್ತು ರೈಲ್ವೆ ಸ್ಟೇಷನ್ಗಳು ಬರ್ನ್ ಆಗ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಹಾಗೆ ಅನೇಕ ಸೇತುವೆಗಳು ಕೂಡ ಜಖಮ್ ಆಗ್ತಕ್ಕಂಥದ್ದನ್ನು ನಾವು ಈ ಒಂದು ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಕಾಣ್ಬೋದು. ಮದ್ಯದ ಅಂಗಡಿಗಳ ಮುಂದೆ ಮಹಿಳೆಯರು ಪಿಕೆಟಿಂಗ್ ಮಾಡ್ತಕ್ಕಂಥದ್ದು, ವಿದೇಶಿ ವಸ್ತುಗಳನ್ನು ದಹನ ಮಾಡ್ತಕ್ಕಂಥದ್ದು, ಸುಮಾರು 28 ರೈಲ್ವೆ ಸ್ಟೇಷನ್ಗಳು, 945 ಅಂಚೆ ಕಚೇರಿಗಳು, 12 ಸೇತುವೆಗಳು ಈ ಸಂದರ್ಭದಲ್ಲಿ ನಷ್ಟ ಆಗ್ತವೆ. ಸುಮಾರು 170 ಟೆಲಿಫೋನ್ ತಂತಿಗಳನ್ನು ಕಟ್ ಮಾಡಿದಂಥ ಪ್ರಕರಣಗಳು ನಡೀತವೆ. 33,000 ಕಾರ್ಮಿಕರು 2 ವಾರಗಳ ಕಾಲ ಒಂದು ಮುಷ್ಕರವನ್ನು ಹೂಡಿ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು ಈ ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸಂದರ್ಭದಲ್ಲಿ ನಡೀತಕ್ಕಂತಹ ಪ್ರಮುಖ ಘಟನೆಗಳು. ಹಾಗೆ ಸರ್ಕಾರವು ಕೂಡ ಅಷ್ಟೇ ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಚಳುವಳಿಯನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಮಾಡುತ್ತೆ. ಸುಮಾರು ಕರ್ನಾಟಕದಲ್ಲಿ 18 ಕಡೆ ಗೋಲಿಬಾರ್ ಆಗ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಬೆಂಗಳೂರು, ಶ್ರವಣಬೆಳಗೊಳ, ದಾವಣಗೆರೆ, ಬೈಲಹೊಂಗಲ ಮೊದಲಾದ ಕಡೆಗಳಲ್ಲಿ ಗೋಲಿಬಾರ್ಗೆ ಅನೇಕ ಜನರು ಹತರಾದರು. ಸುಮಾರು 186 ಜನ ಕರ್ನಾಟಕದಲ್ಲಿ ವಿವಿಧ ಸ್ಥಳಗಳಲ್ಲಿ ಪೊಲೀಸರ ಒಂದು ಗೋಲಿಬಾರ್ಗೆ ಬಲಿಯಾಗ್ತಕ್ಕಂಥದ್ದು. ಸುಮಾರು 7,000 ಜನರ ಬಂಧನ ಆಯಿತು. ಈ ಒಂದು ಚಳುವಳಿಯಲ್ಲಿ ಕೆ.ಸಿ. ರೆಡ್ಡಿಯವರು, ಕೆಂಗಲ್ ಹನುಮಂತಯ್ಯನವರು, ನಿಜಲಿಂಗಪ್ಪನವರು, ಹಾಗೆಯೇ ತಾಳೆಕೆರೆ ಸುಬ್ರಹ್ಮಣ್ಯರವರು, ಎಚ್.ಸಿ. ದಾಸಪ್ಪನವರು, ವೀರನಗೌಡರು, ಎಸ್. ಚೆನ್ನಯ್ಯನವರು, ತಗಡೂರು ರಾಮಚಂದ್ರರಾಯರು, ಎಂ.ವಿ. ಕೃಷ್ಣರಾಯರು, ಹೀಗೆ ಅನೇಕ ಮಹನೀಯರು ಈ ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸಂದರ್ಭದಲ್ಲಿ ಚಳುವಳಿಯಲ್ಲಿ ಭಾಗವಹಿಸಿ ಚಳುವಳಿಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ತಕ್ಕಂಥದ್ದು ಮತ್ತು ಅನೇಕ ಮಹನೀಯರು ಭೂಗತರಾಗಿ ಈ ಚಳುವಳಿಯನ್ನು ನಡೆಸ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೀವಿ. ಭೂಗತರಾಗಿ ಮಾಡಿದಂತಹ ಒಂದು ಚಳುವಳಿಯನ್ನು ನಾಯಕರೆಲ್ಲ ಬಂಧನ ಆದಂಥ ಸಂದರ್ಭದಲ್ಲಿ ಅನೇಕರು
ಭೂಗತರಾಗಿ ಚಳುವಳಿಯನ್ನು ನಡೆಸ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ. ಏನು ಆರ್ ಆರ್ ದಿವಾಕರ್ ಅವರು ಪೊಲೀಸರಿಗೆ ಶರಣಾಗುವುದರೊಂದಿಗೆ ಈ ಒಂದು ಕ್ವಿಟ್ ಇಂಡಿಯಾ ಚಳುವಳಿ ಕರ್ನಾಟಕದಲ್ಲಿ ಮುಕ್ತಾಯ ಆಗ್ತಕ್ಕಂಥದ್ದು. ಏನು 1945 ಸಂದರ್ಭದಲ್ಲಿ ಎರಡನೇ ಮಹಾಯುದ್ಧ ಮುಕ್ತಾಯವಾದ ನಂತರ ಬ್ರಿಟಿಷರು ಈ ಒಂದು ಯುದ್ಧದಲ್ಲಿ ಪಾಲ್ಗೊಂಡು ತಮ್ಮೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಕಳ್ಕೊಳ್ತಕ್ಕಂಥದ್ದು. ಮಿತ್ರ ರಾಷ್ಟ್ರಗಳಿಗೆ ಜಯ ಆದರೂ ಕೂಡ ಯುದ್ಧದಿಂದ ಆದಂತಹ ಒಂದು ಹಾನಿ ಗಣಿಸಲಾಗದಂತಹ ಹಾನಿಯನ್ನು ಅನುಭವಿಸಬೇಕಾಗತ್ತೆ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಭಾರತಕ್ಕೆ ಸ್ವಾತಂತ್ರ್ಯದ ಬಗ್ಗೆ ಸಹಾನುಭೂತಿ ಉಂಟಾಗ್ತಕ್ಕಂಥದ್ದು. ಅಮೇರಿಕಾ, ಚೀನಾ, ಆಸ್ಟ್ರೇಲಿಯಾ ಮೊದಲಾದ ರಾಷ್ಟ್ರಗಳು ಬ್ರಿಟನ್ನಿನ ಮೇಲೆ ಒತ್ತಡ ಇರತಕ್ಕಂಥದ್ದು. ಎರಡನೇ ಜಾಗತಿಕ ಯುದ್ಧದಿಂದಾಗಿ ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಬೆಂಬಲ ವ್ಯಕ್ತ ಆಗ್ತಕ್ಕಂಥದ್ದು. ಹಾಗೆ ಈ ಒಂದು ಹಿನ್ನೆಲೆಯಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ವಿಫಲ ಆದರೂ ಕೂಡ ಸ್ವಾತಂತ್ರ್ಯ ದಿನಗಳನ್ನು ಹತ್ತಿರ ತಂತು. ಎರಡನೇ ಮಹಾಯುದ್ಧದ ಮುಕ್ತಾಯದೊಂದಿಗೆ ನಂತರ ಬಂದಂತಹ ಒಂದು ಅಟ್ಲೆ ಅವರ ನೇತೃತ್ವದ ಸರ್ಕಾರ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡುವಂತಹ ಒಂದು ಮನಸ್ಥಿತಿಯಲ್ಲಿದ್ದರಿಂದ ಅಂತಿಮವಾಗಿ 1947 ಆಗಸ್ಟ್ 15 ಭಾರತ ಸ್ವಾತಂತ್ರ್ಯವನ್ನು ಗಳಿಸಿ ಒಂದು ಸ್ವತಂತ್ರ ಸಾರ್ವಭೌಮ ಸರ್ಕಾರವಾಗಿ ಅಸ್ತಿತ್ವಕ್ಕೆ ಬಂತು. ಅಂದರೆ ಏನು ಈ ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿ ಭಾರತ ರಾಷ್ಟ್ರೀಯ ಚಳುವಳಿಯೊಂದಿಗೆ ಬೆರೆತು ಭಾರತ ರಾಷ್ಟ್ರೀಯ ಚಳುವಳಿಯ ಸಂದರ್ಭದಲ್ಲಿ ತನ್ನ ಅಭೂತಪೂರ್ವವಾದಂತಹ ಕಾಣಿಕೆಯನ್ನು ನೀಡುವ ಮೂಲಕ ಸ್ವಾತಂತ್ರ್ಯ ಚಳುವಳಿಯನ್ನು ಒಂದು ಉನ್ನತ ಮಟ್ಟಕ್ಕೆ ಕನ್ನಡಿಗರು ಕೊಂಡೊಯ್ದು ಭಾರತದ ಒಂದು ಸ್ವಾತಂತ್ರ್ಯ ದಿನಕ್ಕೆ ಕನ್ನಡಿಗರ ಒಂದು ಮಹತ್ವಪೂರ್ಣವಾದಂಥ ಕೊಡುಗೆ ಇದೆ. ಭಾರತ ಬಂಧಮುಕ್ತಿಯಾಗಬೇಕಾದ್ರೆ ಕನ್ನಡಿಗರು ಕೂಡ ಅಪಾರವಾದಂತಹ ಒಂದು ಕಾಣಿಕೆಯನ್ನು ಬೆಲೆಯನ್ನು ತೆತ್ತಿದ್ದಾರೆ. ಹುತಾತ್ಮರಾಗಿ ಮೂಲಕ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಒಂದು ಹೋರಾಟವನ್ನು ಮಾಡಿ 1947 ಆಗಸ್ಟ್ 15 ಈ ದೇಶ ಸ್ವಾತಂತ್ರ್ಯವಾಗೋದಕ್ಕೆ ಕನ್ನಡಿಗರ ಕೊಡುಗೆಯೂ ಕೂಡ ಅಪೂರ್ವವಾದದ್ದು ಅಂತಕ್ಕಂಥದ್ದನ್ನು ನಾವು ಮನದಲ್ಲಿಟ್ಕೋಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಈ ದಿನದ ಒಂದು ಅಧ್ಯಾಯದಲ್ಲಿ ನಾವು ಬಹಳ ಮುಖ್ಯವಾಗಿ ಸ್ವಾತಂತ್ರ್ಯ ಚಳವಳಿ ಇತಿಹಾಸದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೇವೆ. ಗಾಂಧೀಜಿಯವರ ಡೂ ಆರ್ ಡೈ ಏನು ಕರೆಗೆ ಹೋಗೊಟ್ಟಂಥ ಇಡೀ ದೇಶದ ಜನತೆ ಈ ಒಂದು ನಾಯಕರಿಲ್ಲದಿದ್ದಾಗ್ಯೂ ಕೂಡ ಅಭೂತಪೂರ್ವವಾದಂತಹ ಒಂದು ಪ್ರತಿರೋಧವನ್ನು ಬ್ರಿಟಿಷರ ವಿರುದ್ಧ ಮಾಡಿ ಇನ್ನೆಂದೂ ಕಾಣದ ಒಂದು ಪ್ರತಿರೋಧವನ್ನು ಬ್ರಿಟಿಷರು ಎದುರಿಸಬೇಕಾಗತ್ತೆ. ಕ್ವಿಟ್ ಇಂಡಿಯಾ ಚಳವಳಿ ವಿಫಲ ಆಯಿತು, ಆದರೂ ಕೂಡ ಹೆಚ್ಚು ಕಾಲ ಭಾರತದಲ್ಲಿ ಆಳ್ವಿಕೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ಅಂತಿಮ ಎಚ್ಚರಿಕೆಯನ್ನು ಬ್ರಿಟಿಷರಿಗೆ ನೀಡಿತು. ಕೊನೆಯದಾಗಿ ಸ್ವಾತಂತ್ರ್ಯ ದಿನವನ್ನು ಹತ್ತಿರಕ್ಕೆ ತಂದು 1947 ಆಗಸ್ಟ್ 15 ಭಾರತ ಬಂಧಮುಕ್ತವಾಗಿ ಸಾರ್ವಭೌಮ ರಾಷ್ಟ್ರವಾಗಿ ಉದಯ ಆಯಿತು. ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ಪಾಲ್ಗೊಂಡ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.